ಇನ್ನು ಈ ದೇಶಾದ್ಯಂತ ಈ 300 ಸೀಟ್ಗಳಿಗೆ ಎಲ್ಲ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಾಯಿತು. ಆದರೆ JDS ಇನ್ನು 3 ಸೀಟಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ, ಸ್ಥಿತಿ ಹಿಂಗಿದೆ. ಕುಮಾರಸ್ವಾಮಿ ನಿವಾಸದಲ್ಲಿ JDS ಕೋರ್ ಕಮಿಟಿ ಸಭೆ ನಡೀತಾ ಇದೆ. JP ನಗರದಲ್ಲಿರುವಂಥ JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಅವರ ಮನೆ, ಅಲ್ಲಿ ಕೋರ್ ಕಮಿಟಿ ಸಭೆ. ಇವತ್ತು ಯಾರ್ಯಾರು ಅಭ್ಯರ್ಥಿಗಳು ಅಂತ ಘೋಷಣೆ ಆಗುತ್ತೆ. ಸುದೀರ್ಘವಾದಂಥ ಮೀಟಿಂಗ್ ನಡೀತಾ ಇದೆ HDK ನಿವಾಸದಲ್ಲಿ. JDS ನಾಯಕರ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ಕೆಲವೇ ಕ್ಷಣಗಳಲ್ಲಿ ಮಂಡ್ಯ ಅಭ್ಯರ್ಥಿ ಹೆಸರು ಘೋಷಣೆ ಆಗುತ್ತೆ. ಇನ್ನುಳಿದಂಥ 2 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿ ಹೆಸರು ಘೋಷಣೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಹಿರಿಯ ನಾಯಕರಾಗಿರುವಂಥ GT ದೇವೇಗೌಡರು ಮಾತಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ನಮ್ಮ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆಗಳ ವಿಚಾರ ಇವತ್ತು ನಡೆಯುತ್ತೆ. ಇವತ್ತು ಅಂತಿಮ ಮಾಡಬೇಕು ಅಂತಾನೆ ಇವತ್ತು ಕೋರ್ ಕಮಿಟಿ ಸಭೆ. ಮೈಸೂರು ಲೋಕಸಭಾ ಕ್ಷೇತ್ರದ JDS ಪಕ್ಷದ ಮುಖಂಡರು, ಮಂಡ್ಯ ಕ್ಷೇತ್ರದ ಮುಖಂಡರು, ಕೋಲಾರ ಎಲ್ಲರೂ ಕೂಡ ಕರೆದಿದ್ದೀವಿ. ಕೋರ್ ಕಮಿಟಿನೂ ಕೂಡ ಕರೆದಿದ್ದೀವಿ. ಇವತ್ತು ಆ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ. ಎಲ್ಲರೂ ಕೂಡ ಮಾತಾಡಿದ್ದಾರೆ, ಎಲ್ಲರೂ ಕನ್ವಿನ್ಸ್ ಮಾಡಿದ್ದಾರೆ. ಎಲ್ಲರೂ ಕೂಡ ಚನ್ನಪಟ್ಟಣದವರು, ರಾಮನಗರದವರು, ಮಂಡ್ಯದವರು ಒಟ್ಟಾಗಿದ್ದಾರೆ. ಅವರು ಒಗ್ಗಟ್ಟಾಗಿ ಯಾರು ನಿಂತರೂ ಕೂಡ ಬೆಂಬಲ ಕೊಡ್ತಾರೆ. ನಮ್ಮ ಅಭ್ಯರ್ಥಿಗಳು ಯಾರಾಗಬೇಕು